ಸಾಧನ ಈ ಧಾರಾವಾಹಿಯನ್ನು ನೋಡೋರು ದಯವಿಟ್ಟು ಒಂದೊಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಮೊದಲನೇ ಸಲ ಕಥೆ ಅಂಗಡಿಗೆ ಭೇಟಿ ಕೊಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಮಾಡ್ತೀರಾ ಅಲ್ವಾ? ನಿನ್ನೆ ಆ ಪದ್ಮ ಆಂಟಿ ಸುಧಾ ಆಂಟಿ ಆಡಿರೋ ಮಾತುಗಳೇ ಕಿವಿಯಲ್ಲಿ ಗುಯಿಂಗುಡ್ತಾ ಇದೆ. ಹೌದಲ್ವಾ, ಅಣ್ಣಂಗೂ ಒಂದು ಮದುವೆ ಮಾಡಿಸ್ಬೇಕು ಅಂದರೆ ನಾನಿನ್ನು ಚಿಕ್ಕವಳು. ಅವನಿಗೆ ಮದುವೆ ಆಗು ಅಂತ ಹೇಳ್ಬೋದಷ್ಟೇ. ಆದ್ರೂ ನಾನಿರೋದ್ರಿಂದ ಅವನ ಮದುವೆಗೆ ಕಷ್ಟ ಆಗುತ್ತೋ ಏನೋ. ನನ್ನಿಂದಾಗಿ ಅಣ್ಣನಿಗೆ ಮದುವೆ ಆಗುತ್ತೋ ಇಲ್ವೋ ಅನ್ನೋ ಚಿಂತೆ ಆಗ್ತಿದೆ. ಹೌದು, ಅತ್ತಿಗೆ ನಾದ್ನೀರು ಜಗಳನ ನಾನು ಎಷ್ಟೋ ಟಿ ವಿ ಸೀರಿಯಲ್ಗಳಲ್ಲಿ ಫಿಲ್ಮಲ್ಲಿ ನೋಡಿದ್ದೀನಿ. ನಾನು ಅತ್ತಿಗೆನ ಹೊಂದ್ಕೊಂಡು ಹೋಗ್ತೀನಿ. ಆದರೆ ಅತ್ತಿಗೆಗೆ ನಾನು ಇಷ್ಟ ಆಗದೆ ಹೋದರೆ ಏನು ಮಾಡ್ಬೋದು? ಹಾಗೆಲ್ಲ ಅನ್ಕೋಬಾರ್ದು. ಅಂದ್ಕೊಂಡ್ರು ಅದು ನನ್ನ ಮನಸ್ಸೊಳಗೆ ಇರಬೇಕೆ ಹೊರತು ಅಣ್ಣನ ಎದುರಿಗೆ ನಾನು ಹೇಳಲೇಬಾರ್ದು. ನನಗೆ ಬರೋ ಅತ್ತಿಗೆ ಹೇಗೆ ಇರಲಿ, ನಾನು ಅವ್ರನ್ನ ಮನಸಾರೆ ಒಪ್ಕೋತೀನಿ. ಅವ್ರ ಜೊತೆಗೆ ಹೊಂದ್ಕೊಂಡು ಹೋಗ್ತೀನಿ. ಯಾಕಂದರೆ ಚಿಕ್ಕ ವಯಸ್ಸಿಂದನೂ ನಾನು ಇದನ್ನೇ ಅಲ್ವಾ ಮಾಡಿದ್ದು. ಎಷ್ಟು ಜನ ನನಗೆ ಯಾವ್ಯಾವ ರೀತಿಯಲ್ಲಿ ನಿಂದೆಗಳನ್ನ ಮಾಡಿದ್ದಾರೆ, ಹೀಯಾಳಿಸಿದ್ದಾರೆ. ನಮ್ಮಣ್ಣ ಕೇರ್ ತಗೊಂಡಿದ್ದಾನೆ. ಇವೆಲ್ಲರಿಂದನೂ ನನಗೆ ನೋವಾಗಿದೆ ಹೊರತು ಖುಷಿ ಅಂತೂ ಸಿಗಲಿಲ್ಲ. ಸಮಾಧಾನ ಅದಂತೂ ನನ್ನ ಬಾಳಲ್ಲಿ ಇಲ್ಲವೇ ಇಲ್ಲ. ಆದರೂ ನಾನು ಯಾರಿಗೂ ಏನೂ ಮಾತಾಡಿಲ್ಲ. ಎಲ್ಲದನ್ನು ಮೌನವಾಗಿ ನುಂಗ್ಕೊಂಡು ಹೋಗಿದ್ದೀನಿ. ಅದೇನೋ ಹೇಳ್ತಾರಲ್ಲ, 2 kg ಅಕ್ಕಿ ಹಿಡಿಸೋ ಹೊಟ್ಟೆಯಲ್ಲಿ, ಅಕ್ಕಿ ಅಂದರೆ ಅನ್ನ ಹಿಡಿಸೋ ಹೊಟ್ಟೆಯಲ್ಲಿ 1-2 ಮಾತುಗಳು ಹಿಡಿಸಲ್ವಾ ಅಂತ. ಅದೇ ಥರ ಇದನ್ನು ನಾನು ನುಂಗ್ಕೋತೀನಿ. ಆ ಭಗವಂತ ನನ್ನ ಕಾಲಿನ ಶಕ್ತಿನೆಲ್ಲ ಹೃದಯಕ್ಕೆ ಕೊಟ್ಟಿದ್ದಾನೋ ಏನೋ. ಯಾರೇನೇ ಹೇಳಿದ್ರು ನನ್ನ ಹೃದಯ ತಡ್ಕೊಳ್ಳುತ್ತೆ. ಹೆಚ್ಚು ಅಂದರೆ 1-2 ಹನಿ ಕಣ್ಣೀರು ಹಾಕತ್ತೆ. ಅದು ನನಗೆ ಎಲ್ಲರಿದ್ರೂ ಹೇಗೋ ಅಳೋ ಯೋಗ್ಯತೆ ಅಲ್ಲ, ಏನು ಹೇಳ್ತಾರೆ, ಕೆಲವು ಸಲ ಅತಿಯಾದ ಯೋಚನೆ ಮಾಡೋದ್ರಿಂದನೋ ಏನೋ ಪದಗಳೇ ಸಿಗಲ್ಲ. ಯಾರೇನೇ ಹೇಳಿದ್ರು ನಾನು ಕಣ್ಣೀರು ಹಾಕೋ ಹಾಗಿಲ್ವಂತೆ. ನಾನು ಕಣ್ಣೀರು ಹಾಕಿದವ್ರಿಗೆ ಬೇಜಾರಾಗತ್ತಂತೆ. ಆದರೆ ಅವ್ರ ಮಾತಿಂದ ವರ್ತನೆಯಿಂದ ನನಗೆಷ್ಟು ಬೇಜಾರಾಗತ್ತೆ ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಅದ್ರ ಮೇಲೆ ಇವ್ರುಗಳೆಲ್ಲ ಬುದ್ಧಿವಂತರಂತೆ, ಈಗಿನ ಕಾಲದವರಂತೆ. ಮಡಿ ಮೈಲಿಗೆ ಎಲ್ಲ ಮೂಢನಂಬಿಕೆ ಅಂತೆ. ಆದರೆ ನಮ್ಮಂಥವ್ರನ್ನ ನಿಕೃಷ್ಟವಾಗಿ ಕಾಣೋದು ಕೂಡ ಒಂದು ಮೂಢನಂಬಿಕೆ ಅಲ್ವಾ? ನಮಗೇನೋ ಒಂದು ಸಣ್ಣ ಊನ ಇದೆ, ತೊಂದರೆ ಇದೆ ಅಂದ ಮಾತ್ರಕ್ಕೆ ನಾವು ಏನೂ ಮಾಡೋಕ್ಕಾಗದೇ ಇರೋರು, ನಾವು ಕೈಲಾಗದೇ ಇರೋರು, ನಿಷ್ಪ್ರಯೋಜಕರು ಅಂತ ಇವರೇ ತೀರ್ಮಾನ ಮಾಡ್ಕೊಂಡು ನಮಗೆ ಸರ್ಟಿಫಿಕೇಟ್ ಕೊಡ್ತಾರಲ್ವಾ? ಇದು ಕೂಡ ಮೂಢನಂಬಿಕೆ ಅಲ್ವಾ? ಈ ಮನಸ್ಸು ಏನೋ ಯೋಚನೆ ಮಾಡೋಕ್ಕೆ ಶುರು ಮಾಡಿದರೆ ಇನ್ನೆಲ್ಲಿಗೋ ಕರ್ಕೊಂಡು ಹೋಗುತ್ತೆ. ನಂದು ಪರಿಸ್ಥಿತಿ ಹೇಗಿದೆ ಅಂದರೆ ಯಾರೇನೇ ಮಾತಾಡಲಿ ಕೊನೆಗೆ ನನ್ನ ಬಗ್ಗೆನೇ ನಾನು ಯೋಚನೆ ಮಾಡೋ ಹಾಗಾಗತ್ತೆ. ಪದ್ಮ ಆಂಟಿ ಸುಧಾ ಆಂಟಿ ಅಣ್ಣನ ಮದುವೆ ಬಗ್ಗೆ ಪ್ರಸ್ತಾಪ ಮಾಡಿದ್ದು ಒಳ್ಳೆಯದೇ ಆಯಿತು. ಈ ವಿಚಾರನ ಅಣ್ಣನ ಹತ್ರ ಪ್ರಸ್ತಾಪ ಮಾಡಲೇಬೇಕು. ಸಾಧನಾ, ತಿಂಡಿ ಆಯ್ತಾ? ಸಾಧನಾ, ಏನ್ ಯೋಚನೆ ಮಾಡ್ತಾ ನಿಂತಿದ್ಯಾ? ಅಣ್ಣ, ನಾನೇನು ಯೋಚನೆ ಮಾಡ್ತಾ ಇದ್ದೆ, ನೀನು ಬಂದಿದ್ದೆ ಗೊತ್ತಾಗ್ಲಿಲ್ಲ. ತಿಂಡಿ ರೆಡಿ ಆಗಿದೆ ಅಣ್ಣ. ಇವತ್ತು ಇಡ್ಲಿ ಮತ್ತೆ ಚಟ್ನಿ ಮಾಡಿದ್ದೀನಿ. ಸರಿ, ಅದೇನೋ ಯೋಚನೆ ಮಾಡ್ತಾ ಇದ್ದೆ ಅಂದ್ಯಲ್ಲ, ಅದೇನು ಯೋಚನೆ ಮಾಡ್ತಾ ಇದ್ದೆ? ಅಣ್ಣ, ಅದನ್ನ ಹೇಗೆ ಕೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನೀನು ಮತ್ತೆ ತಪ್ಪು ತಿಳ್ಕೋಬಾರ್ದು. ನಾನು ತಪ್ಪು ತಿಳ್ಕೊಳ್ಳೋ ಅಂತ ವಿಷಯ ನಿನ್ನ ಹತ್ರ ಇದೆಯಾ? ನೀನ್ ತಪ್ಪು ತಿಳ್ಕೊಬಹುದೇನೋ ಅಂತ ನಾನು ಒಂದು ವಿಷಯ ಹೇಳಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಏನು, ನಿಮ್ಮ ಮನಸ್ಸಲ್ಲೂ ಅದೇ ಪ್ರಶ್ನೆ ಇದೆಯಾ? ಹಾಗಾದ್ರೆ ಅದೇನಂತ ಹೇಳಣ್ಣ. ಇಲ್ಲ, ನೀನ್ ತುಂಬಾ ಚಿಂತೆ ಮಾಡ್ತಾ ಇದೀಯಾ, ಹಾಗಾಗಿ ನೀನ್ ಮೊದಲು ಹೇಳು. ಅದೇನೇ ಇರ್ಲಿ, ನಾನು ನಿನ್ ಜೊತೆಗೆ ಇರ್ತೀನಿ. ನಾನು ನಿನಗೇನು ಬೈಯಲ್ಲ, ಆಯ್ತಾ? ಹೇಳು. ಅದು ಅಣ್ಣ, ಅಪ್ಪ ಅಮ್ಮ ಇಬ್ರು ಇಲ್ಲ, ಹಾಗಾಗಿ ಆ ಜವಾಬ್ದಾರಿನ
ಇದ್ದೀನಿ. ಬೇಜಾರಾಗಿದ್ರೆ ಕ್ಷಮಿಸ್ಬಿಡು. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಅದೇನು ಅಂದರೆ ಅಣ್ಣ, ಥೋ, ಇಷ್ಟೆಲ್ಲ ಉದ್ದದ ಪೀಠಿಗೆ ಬೇಡ, ನೇರವಾಗಿ ವಿಷಯಕ್ಕೆ ಬಾ. ನಂಗೂ ಆಫೀಸಿಗೆ ಟೈಮ್ ಆಗತ್ತೆ. ಅಣ್ಣ ಹೇಳೇ ಬಿಡ್ತೀನಿ, ಮತ್ತೆ ನೀನು ಬೇಜಾರು ಮಾಡ್ಕೋಬಾರ್ದು. ಅದೇನಂದರೆ ನಿನ್ನ ಮದುವೆ ವಿಷಯ. ನನ್ನ ಮದುವೆ ವಿಷಯನಾ? ಇದೇ ವಿಷಯ ಹೇಳಬೇಕು ಅಂತ ನಾನು ಚಡುಪಡಿಸ್ತಾ ಇದ್ದೆ, ನೀನೇ ಹೇಳ್ದಿಯಲ್ಲ, ತುಂಬಾ ಖುಷಿ ಆಯ್ತು. ಅಂದರೆ ನೀನು ಮದುವೆ ಮಾಡ್ಕೊಳಕ್ಕೆ ರೆಡಿನಾ? ಮದ್ವೆ ಆಗೋದಕ್ಕೆ ರೆಡಿ. ಇನ್ನೊಂದು ವಿಷಯ ಏನಂದ್ರೆ, ಹುಡುಗಿ ಕೂಡ ರೆಡಿ ಆಗಿದ್ದಾಳೆ. ಓಹೋ, ನಮ್ಮ ಅಣ್ಣಂಗೆ ನಾಚ್ಕೊಳ್ಳೋಕ್ಕೂ ಬರುತ್ತೆ. ತುಂಬ ಖುಷಿ ಆಯ್ತಣ್ಣ, ತುಂಬ ಅಂದರೆ ತುಂಬ ಖುಷಿ ಆಯಿತು. ಸಾಧನಾ, ನಾನು ಪ್ರಕೃತಿ ಅನ್ನೋ ಹುಡುಗಿನ ತುಂಬಾ ಪ್ರೀತಿಸ್ತಾ ಇದ್ದೀನಿ, ಅವಳು ನನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದಾಳೆ. ನಮ್ಮಿಬ್ಬರಿಗೂ ಮದುವೆ ಆಗಬೇಕು ಅನ್ನೋ ಆಸೆ ಇದೆ. ಆದರೆ ನಿನ್ನ ಮದುವೆ ಆಗದೆ ನನ್ನ ಮದುವೆ ಮಾಡ್ಕೊಳ್ಳೋ ಹಾಗಿಲ್ಲ. ನಿನಗೆ ಗಂಡು ಹುಡುಕ್ಲಾ ಏನು ಮಾಡಲಿ? ಅಣ್ಣ, ಖುಷಿಯಾಗಿರೋ ಸಮಯದಲ್ಲಿ ಬೇಡದೇ ಇರೋ ಮಾತು ಬೇಡ. ನನಗೆ ಈ ಜನ್ಮದಲ್ಲಿ ಮದುವೆ ಆಗಲ್ಲ ಅನ್ನೋ ವಿಷಯ ನನಗೂ ಗೊತ್ತು, ನಿಂಗೂ ಗೊತ್ತು, ಪ್ರಪಂಚಕ್ಕೆ ಗೊತ್ತು. ಆ ವಿಷಯ ಬಿಟ್ಬಿಡು. ಮತ್ತೆ ಹೇಗಿದ್ದಾಳೆ ನಿನ್ನ ಹುಡುಗಿ? ನಿಜ ಹೇಳಬೇಕು ಅಂದರೆ ಸಾಧನಾ, ನಾನು ಪ್ರಕೃತಿ ಸುಮಾರು 2 ವರ್ಷದಿಂದ ಲವ್ ಮಾಡ್ತಾ ಇದ್ದೀವಿ. ಆದರೆ ನಿನಗೆ ಮದುವೆ ಆಗದೆ ನಾನು ಮದುವೆ ಆಗಬಾರ್ದು ಅನ್ನೋದು ಒಂದು ಆಸೆ. ಆದರೆ ಅದು ಕೈಗೂಡಲ್ಲ ಅನ್ನೋ ಭಾವನೆನೂ ಇದೆ. ಏನು ಮಾಡಬೇಕು ಅಂತ ಗೊತ್ತಾಗದೆ ಚಡ್ಪಡಿಸ್ತಾ ಇದ್ದೆ. ನಿಂಗೇನು ಬೇಜಾರಿಲ್ಲ ಅಲ್ವಾ? ಇಲ್ಲ 4 ಕಡೆ ವಿಚಾರಿಸ್ಲಾ? ಅಣ್ಣ, ಒಂದು ವೇಳೆ ನೀನು ನನಗೆ ಗಂಡು ಹುಡುಕಿದ್ರು ಸಿಗ್ಬಹುದು, ಆದರೆ ಒಳ್ಳೆನಂತೂ ಖಂಡಿತ ಆಗಿರಲ್ಲ. ನೀನು ಕೊಡೋ ದುಡ್ಡು, ಆಸ್ತಿ ಇಂಥವಕ್ಕೆಲ್ಲ ಮರಳಾಗಿ ನನ್ನನ್ನು ಮದುವೆ ಆಗಿ ಸೀಮೆಎಣ್ಣೆ ಹಾಕಿ ಸುಟ್ಬಿಟ್ರೆ ಆಮೇಲೆ ಏನು ಮಾಡ್ತೀಯಾ? ನನಗೂ ಅದೇ ಭಯ ಕಣೆ. ಆದರೆ ಎಷ್ಟು ದಿನ ಅಂತ ನಾವೆಲ್ಲ ಹೀಗೆ ಇರೋದು ಹೇಳು? ಇಷ್ಟು ದಿನ ಇದ್ದಿದ್ದೆ ಸಾಕಣ್ಣ. ಈಗ ನಿನ್ನ ಮದುವೆ ಆಗು. ನಿನ್ನ ಮದುವೆ ಆದಮೇಲೆ ಅತ್ತಿಗೆ ಮನೆಗೆ ಬರ್ತಾಳೆ, ನನಗೂ ಒಂದು ಜೊತೆ ಸಿಕ್ಕಾಗತ್ತೆ. ಆದರೆ ಪ್ರಕೃತಿ ಮುಂದೆ ಜಾಬ್ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ತಿದ್ದಾಳೆ. ಏನು ಮಾಡೋದು? ಥೋ ಅಣ್ಣ, ಅವ್ರಿಗೆ ಜಾಬ್ ಮಾಡಬೇಕು ಅಂತ ಇಷ್ಟ ಇದ್ರೆ ಜಾಬ್ ಮಾಡಲಿ, ಕಂಟಿನ್ಯೂ ಮಾಡಲಿ, ಅದರಲ್ಲೇನು. ನನಗೆ ಖುಷಿನೇ. ಸಂಜೆ ಮನೆಗೆ ಬರ್ತಾರಲ್ವಾ, ಅವಾಗಲಾದ್ರೂ ಅವ್ರು ನನಗೆ ಮಾತಿಗೆ ಸಿಗ್ತಾರಲ್ವಾ, ಅಷ್ಟೇ ಸಾಕು. ಅಂದಹಾಗೆ ನನ್ನ ವಿಚಾರಗಳನ್ನೆಲ್ಲ ಅವ್ರಿಗೆ ಹೇಳಿದ್ಯಾ ತಾನೇ? ಹ್ಞೂ ಕಣೆ, ಎಲ್ಲ ವಿಷಯನೂ ಅವಳಿಗೆ ಹೇಳಿದ್ದೀನಿ. ಅವಳು ನಿನ್ನ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ. ನೋಡೋಣ, ನನಗೆ ಅತ್ತಿಗೆ ಬರೋ ವಿಚಾರ ಕೇಳಿನೇ ತುಂಬ ಖುಷಿಯಾಗಿದೆ. ನನ್ನಿಂದ ಅತ್ತಿಗೆಗೆ ಯಾವ ತೊಂದರೆನೂ ಆಗಲ್ಲ. ಹಾಗೆ ನೀನು ಆಯ್ಕೆ ಮಾಡಿರೋ ಹುಡುಗಿ ತುಂಬ ಒಳ್ಳೆಯವಳಾಗಿರ್ತಾಳೆ ಅನ್ನೋ ನಂಬಿಕೆನೂ ನನಗಿದೆ. ಇದು ನೋಡೋದು ಮಾಡೋದು ಇನ್ನೊಂದು ಮತ್ತೊಂದು ಅನ್ನೋದಕ್ಕಿಂತ ಬೇಗ ಮದುವೆ ಶಾಸ್ತ್ರ ಮುಗಿಲಿ ಅನ್ನೋದೇ ನನ್ನ ಆಸೆ. ಹಾಗಂತೀಯ ಸಾಧನಾ? ಹೌದಣ್ಣ, ನೀನು ಆದಷ್ಟು ಬೇಗ ಮದುವೆ ಆಗೋದು ಒಳ್ಳೆಯದು. ಈಗಾಗಲೇ ನಮ್ಮ ಅಕ್ಕಪಕ್ಕದ ಮನೆಯವರು ನಿನ್ನ ಮದುವೆ ವಿಷಯನ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಅಲ್ಲೊಬ್ಳು ಹುಡುಗಿ ಇದ್ದಾಳೆ, ಇಲ್ಲೊಬ್ಳು ಹುಡುಗಿ ಇದ್ದಾಳೆ ಅಂತ. ಅವರೇನಾದರೂ ಮನೆಗೆ ಬರೋದು, ನಿನ್ನ ಹತ್ರ ವಿಚಾರ ಪ್ರಸ್ತಾಪ ಮಾಡೋದು, ನೀನು ಇಲ್ಲ ನಾನು ಲವ್ ಮಾಡಿದ್ದೀನಿ, ಇನ್ನೊಬ್ಳನ್ನ ಮದುವೆ ಆಗ್ತೀನಿ, ಹಾಗೆ ಹೀಗೆ ಅಂತೆಲ್ಲ ಹೇಳೋದು ಸುಮ್ಮನೆ ಯಾಕೆ? ಊರಲ್ಲಿ ಪ್ರಚಾರ ಅಲ್ವಾ? ನಿನ್ನ ಮದುವೆ ಆಗೋದೇ ಒಳ್ಳೆಯದು ಅಣ್ಣ. ನಿಜ ಹೇಳಬೇಕು ಅಂದರೆ ಸಾಧನಾ, ನಾನು ಪ್ರಕೃತಿ ಸಿಂಪಲ್ ಆಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋಣ ಅಂತಿದ್ದೀವಿ. ಏನಂತೀಯ? ನಿಮ್ಮಿಷ್ಟ ಅಣ್ಣ, ನಿಮಗೆ ಹೇಗೆ ಅನುಕೂಲನೋ ಹಾಗೆ ಮದುವೆ ಆಗಿ. ಒಟ್ಟಿನಲ್ಲಿ ನಮ್ಮ ಮನೆಗೆ ಅತ್ತಿಗೆ ಬರಬೇಕು. ನಿನ್ ಖುಷಿ ನೋಡಿ ನನಗೂ ಮನಸ್ಸು ನಿರಾಳ ಅನ್ನಿಸ್ತು ಕಣೆ. ಸರಿ, ಆದಷ್ಟು ಬೇಗ ಈ ವಿಷಯನೆಲ್ಲ ಅತ್ತಿಗೆಗೆ ಹೇಳಿಬಿಡು. ಆದಷ್ಟು ಬೇಗ ಅವರು ಅಧಿಕೃತವಾಗಿ ಅತ್ತಿಗೆ ಆಗಿ ನಮ್ಮನೇಲಿ ಶಾಶ್ವತವಾಗಿರೋಕೆ ಬರಕ್ಕೆ ಹೇಳು. ಸರಿ, ನಿನ್ ಖುಷಿ ನೋಡ್ತಾ ಇದ್ರೆ ನನಗೆ ಇವತ್ತೇ ಮದ್ವೆ ಆಗ್ಬಿಡೋಣ ಅಂತ ಅನ್ಸುತ್ತೆ. ಅದು ಇನ್ನೂ ಒಳ್ಳೇದಣ್ಣ.
ಪ್ರಕೃತಿ ಮತ್ತು ಸಾಧನನ ಸಂಬಂಧ ಹೇಗಿರುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಈ ಕತೆ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಗೊತ್ತಲ್ವಾ? ಹೌದು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.